ಫಸ್ಟು ಕಡಾಯಿ ಇಟ್ಕೊಂಡಿದ್ರೆ ಆಮೇಲೆ ಒಂದಿಟ್ಟು ಪಟ ಪಟ ಶುಂಠಿ ಜಜ್ಕೊಂಡು ಈ ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಗೋಡಂಬಿ ಇಟ್ಬಿಟ್ಟು ಮತ್ತು ಶುಂಠಿ ಜಜ್ಜಕ್ಕೆ ಚಲೋ ಮಾಡೀನಿ. ಕಡಾಯಾಗ ಎಣ್ಣೆ ಹಾಕೀನಿ. ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ತೊಗೊಂಡು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿರಿ. ಗೋಡಂಬಿ ಒಂಚೂರು ಸೈಡಿಗಿಟ್ಟು ಉಳ್ಳಾಗಡ್ಡಿ ಹಾಕಿ ಆಮೇಲೆ ಏನೈತಿ ಗೋಡಂಬಿ ನೀರಾಗ ನೆನೆ ಇಟ್ಕೊಂಡಿರಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಒಂದು 4 ಟೊಮೊಟೊ ಹೆಚ್ಚಿಗೆರಿ ಪಟ ಪಟ ಕಟ್ ಮಾಡ್ಕೊಂಡು ಈ ಕಡೆ ಈರುಳ್ಳಿ ನೋಡ್ಕೊಂತ ಇರ್ರಿ. ನಮ್ಮ ಮಾವ ಬಂದ ಚಿಕನ್ ತರಕತ್ತಿದ್ದ. ಪಟ್ಟನ ಬಂದರೋ ಭಾವ ಬಂದರೋ ಅಂಥೇಳಿ ವಿಡಿಯೋ ಮಾಡಿದೆ. ಚಿಕನ್ನು ನೀರಾಗ ತೊಳೆದು ನೀಟಾಗಿ ಟೊಮೊಟೊ ಹೆಚ್ಚಿ ಇಟ್ಕೊಂಡು ನೋಡಿರಿ ಇದೆಲ್ಲ ನೋಡ್ತಿರ್ಬೇಕು ಏನೇನಾಗುತ್ತೆ ಅಂಥೇಳಿ. ಆಮೇಲೆ ಆ ಶುಂಠಿ ಜಜ್ಜಿದ್ನಲ್ಲ ಅದನ್ನು ಒಂಚೂರು ಇದಕ್ಕೆ ಹಾಕಿ ಮಿಕ್ಸ್ ಮಾಡಕತ್ತೀನಿ. ಪಟ 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 ಮಿಕ್ಸ್ ಮಾಡಿ ಟೊಮೊಟೊ ತೊಗೊಂಡು ಒಳ್ಳೆ ಅದಕ್ಕೆ ಹಾಕಿ ಬಿಡೋದ್ರಿ. ಈಗ ಹಾಕಿ ಮಿಕ್ಸ್ ಮಾಡಿ ರುಚಿ ನೋಡಿರಿ ನೀವು ಲಾಸ್ಟ್ ಹೆಂಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿರಿ, ತಿಳಿಸ್ರಿ. ಮಾಡಿ ನೋಡಿರಿ ಒಂದು ಸಾರಿ ನಿಮ್ಮ ಮನ್ಯಾಗ. ನಮ್ಮ ಮಾವ ನಾನು ಇಬ್ಬರು ಸೇರಿ ಚಿಕನ್ ಗ್ರೇವಿ ಅಂಥೇಳಿ ಮಾಡಾಕತ್ತೀವಿ ಮನ್ಯಾಗ. ನೋಡೋಣ್ರಿ ಲಾಸ್ಟ್ ಹೆಂಗಾಗತ್ತೆ ಅಂತೇಳಿ. ಆಮೇಲೆ ಚಿಕನ್ ಹುರ್ಕೋಬೇಕ್ರಿ ಅದನ್ನು ಬೇರೆ ಒಂದು ಬೋಣಿ ತೊಗೊಂಡು ಅದ್ರ ಚಿಕನ್ ಹಾಕಿ ಹುರಿಯಾಕತ್ತೀವಿ ನೋಡ್ರಿ. ಈ ಥರ ಹುರ್ಕೋಬೇಕ್ರಿ ಅದನ್ನು. ಹುರ್ಕೊಳೋದಂದ್ರೆ ಒಂಚೂರು ಬೇಯಿಸ್ಬೇಕ್ರಿ, ಎಣ್ಣೆ ಹಾಕಿ ಇಟ್ಬಿಡೋದು. ಹಂಗೆ ತೊಗೊಂಡಿಟ್ಟು ನೋಡ್ಕೊಂಡು ಅರಿಶಿನ ಹಾಕ್ಕೋಬೇಕ್ರಿ ಇದಕ್ಕೆ ಒಂಚೂರು. ಅರಿಶಿನ ಹಾಕ್ಯಂಡು ಆಮೇಲೆ ಚಿಕನ್ ಊಟ ಹಾಕಿನಿ ಇದ್ರಾಗ ಅದ್ರ ಪಾಡಿಗೆ ಅದು ಬೇಯ್ತೈತ್ರಿ. ಉಪ್ಪು ಹಾಕಿ ಬಿಟ್ಬಿಡ್ರಿ ಅದನ್ನು ಒಂಚೂರು ಚೆಂದಾಗಿ ಮೆಲ್ಲಗೆ ಬೇಯ್ಲದು. ಆಮೇಲೆ ಇತ್ತಾಗ ನೋಡ್ರಿ ಇಲ್ಲಿ ಮಸಾಲೆ ಹಾಕೋದ್ರಿ. ಇದಕ್ಕೆ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಹೊಡಿಯೋದು. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇಷ್ಟು ಇಟ್ಟಿರಿ ಲಾಸ್ಟಿಗೆ. ಆಮೇಲೆ ಗೋಡಂಬಿ ಇತ್ತಲ್ರಿ, ಗೋಡಂಬಿನ ಮಿಕ್ಸಿಗೆ ಹಾಕಿ ಬಿಡೋದ್ರಿ. ಸಣ್ಣಗೆ ರುಬ್ಬಿ ನೀರು ಹಾಕಿ ಒಂಚೂರು ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಡ್ರಿ. ಸಖತ್ತಾಗಿರುತ್ತೆ ರೀ ನೋಡೋಕೆ, ತಿನ್ನೋಕೆ ಮಾತ್ರ. ಆಮೇಲೆ ಈ ಥರ ಗ್ರೇವಿ ರೆಡಿ ಆಗತ್ತೆ ರೀ ಇದು. ಆಮೇಲೆ ಚಿಕನ್ ಬೇಕತ್ತೈತೆ ನೋಡ್ರಿ, ಹಿಂಗತಿ ಕುದಿ ಅದನ್ನ ತೊಗೊಂಡು ಇದಕ್ಕೆ ಹಾಕಿಬಿಡೋದ್ರಿ. ಹಾಕಿ ಇದನ್ನು ಮಿಕ್ಸ್ ಮಾಡಿ 10 ನಿಮಿಷ ಬಿಡ್ರಿ. ಚಿಕನ್ ಗ್ರೇವಿ ರೆಡಿ. ತಿನ್ನೋದು ಮಜಾ ಮಾಡೋದು. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನೀವು. ಫಸ್ಟ್ ಟೈಮ್ ವಿಡಿಯೋ ಮಾಡೀನಿ, ತಪ್ಪಿದ್ರೆ ಕ್ಷಮೆ ಇರಲಿ.